ಆಲ್ ರೈಟ್. ಅಲ್ಲಿ ಲೋಕಸಭೆಯಲ್ಲಿ ದೊಡ್ಡ ಗಲಾಟೆ ಅಂಬೇಡ್ಕರ್ ಹೆಸರಿನಲ್ಲಿ ಮತ್ತು ಅಂಬೇಡ್ಕರ್ನ ನೀವು ಹಾಳು ಮಾಡಿದ್ದು ಅಂತ BJP ಹಾಗೂ ಕಾಂಗ್ರೆಸ್ ಪ್ರತಿಭಟನಾ ಸಂದರ್ಭದಲ್ಲಿ ರಾಹುಲ್ ಗಾಂಧಿ 70 ವರ್ಷದ ಸಂಸದರೊಬ್ಬರನ್ನ ತಳ್ಳಿದ್ರು. ಪರಿಣಾಮ ಅವರಿಗೆ ಹಣೆಗೆ ಅಥವಾ ಮುಖದಲ್ಲಿ ಯಾವುದೋ ಭಾಗದಲ್ಲಿ ಹೊಲಿಗೆ ಹಾಕಬೇಕಾಗಿ ಬಂತು. ಇನ್ನೊಬ್ಬ ಸಂಸದರಿಗೂ ಗಾಯ ಅಂತ. ಎರಡನೇ ಆರೋಪ, ಮಹಿಳಾ ಸಂಸದೆಯೊಬ್ಬರ ಜೊತೆ ಅನುಚಿತವಾಗಿ ವರ್ತಿಸಿದ್ರು ಅಂತ ಆರೋಪ. ತಕ್ಷಣ ಉತ್ತರ ಕಾಂಗ್ರೆಸ್, ಎಲ್ಲ ದಾರಿ ತಪ್ಪಿಸಲು BJP ಮಾಡುತ್ತಿರುವ ಕುತಂತ್ರ ಅಂತ. ಈ ಕಡೆಗೆ ಬನ್ನಿ, ಡೌನ್ ಸೌತ್ ಕರ್ನಾಟಕದ ಬೆಳಗಾವಿಯಲ್ಲಿ ಮೇಲ್ಮನೆಯಲ್ಲಿ ಪರಿಷತ್ತಿನಲ್ಲಿ CT ರವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ವಿಚಾರದಲ್ಲಿ ಒಂದು ಕೆಟ್ಟ ಪದವನ್ನು ಬಳಸಿದ್ರು ಅಂತ ಈಗ ಆರೋಪ. ಅದಕ್ಕೆ ಇಲ್ಲಿ ಜಗಳ, ಇಲ್ಲಿ ಗಲಾಟೆ, ಅದಕ್ಕೆ ಇಲ್ಲಿ ಪೊಲೀಸರಿಗೆ ದೂರು, ಅರೆಸ್ಟ್ ಕೂಡ ಆಯಿತು. ಇಲ್ಲಿ ಕಾಂಗ್ರೆಸ್ಸಿನವರ ಆರೋಪ ಮಹಿಳೆಯ ಮೇಲೆ ನಡೆದಿರುವ ದಾಳಿ ಇದು ಅನ್ನೋ ಆರೋಪ. BJPಯವ್ರದ್ದು ದಾಳಿನೇ ನಡೆದಿಲ್ಲ. ಬಹಳ ಸರಳ ಉತ್ತರ. ದಿಲ್ಲಿಯಲ್ಲಿ ರಾಹುಲ್ ಮಾಡಿದ್ದಾರೆ ಅಂತ BJPಯವರು ಹೇಳಿದ್ದೆಲ್ಲ ಸುಳ್ಳು ಅಂತ ಕಾಂಗ್ರೆಸ್, ಅಲ್ಲಿಗೆ ಸುಳ್ಳು. ಇಲ್ಲಿ ಇವ್ರು ಹೇಳಿದ್ದೆಲ್ಲ ಸುಳ್ಳು ಅಂದರೆ ಇಲ್ಲಿ ಸುಳ್ಳು BJPದು. ಇಷ್ಟೇ ಕತೆ. ಇಂತಹ ದಿನ ಬರುತ್ತೆ ಅಂತ ಬಹುಶಃ ಬಹುಜನ ಅಂದ್ಕೊಂಡಿರಲಿಲ್ಲವೇನೋ. ಪಾರ್ಲಿಮೆಂಟ್ಗಳು ವಿಧಾನಸಭೆಗಳ ಒಳಗಡೆ ಗದ್ದಲಗಳನ್ನು ನೋಡಿದ್ದೀವಿ, ಹೊರಗಡೆಯಲ್ಲಿ ಈ ರೀತಿ ಹಂತಕ್ಕೆ ಹೋಗ್ತಾರೆ ಅಂತ. ಆಲ್ ರೈಟ್, ನಡೆದಿರೋದನ್ನಂತೂ ನಾವು ಹೇಳಲೇಬೇಕು. ಮೊದಲು ಬೆಳಗಾವಿಯ ಕನ್ನಡ ಸೌಧ ಇವತ್ತು ರಣಾಂಗಣವಾಯಿತು. ಕಾರಣ, ಮೇಲ್ಮನೆಯ ಸದಸ್ಯ CT ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಳಸಿದರು ಅನ್ನಲಾದ ಒಂದು ಪದ. ಬಳಸಿದರು ಎಂದ ಪದ ಯಾತಕ್ಕೆ ಅಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಇದನ್ನು ಬಳಸಿದ್ದಾರೆ ಈ ಪದವನ್ನು ಅಂತ. ಅದು ಅವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳಸ್ಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಿದ್ದಾರೆ. ಅದು ಬೇರೆ ವಿಚಾರ, ಅಂದರೆ ಸರಿ ಅಲ್ಲ ಅಂತಲೇ ನಾನು ಹೇಳ್ತೀನಿ ಅದನ್ನು. ಆಮೇಲೆ ಅದೇನು ಮಾಡಿದಾರೋ ಗೊತ್ತಿಲ್ಲ. ಬಳಸಿದ್ದಾರೆ ಅಲ್ರಿ, ಬಳಸಿದ್ದಾರೆ ಎನಿಸಿಕೊಳ್ಳುವಂಥ ಸ್ಥಿತಿಯನ್ನಾದರೂ ಯಾರು ತಲುಪಬೇಕು? ಯಾಕೆ ತಲುಪಬೇಕು? ಬಳಸಿದಾರೋ ಬಳಸಿಲ್ವೋ ಆಮೇಲೆ ಬರ್ತೀನಿ ಅದಕ್ಕೆ. ನಾನು ಈಗ ನಿಮ್ಮ ಜೊತೆಗೆ ಮಾತಾಡ್ತಾ ಇರ್ತೀನಿ, ನಾನು ಈ ರೀತಿ ಏನೋ ಮಾತಾಡ್ಬಿಟ್ಟಿದ್ದೀನಿ ನಿಮ್ಮ ಜೊತೆ ಅಂತ ನಿಮ್ಮಿಂದ ಹೇಳಿಸ್ಕೊಳ್ಳೋ ಪರಿಸ್ಥಿತಿಗಾದರೂ ನಾನು ಯಾಕೆ ಬರಲಿ? ಫಸ್ಟು ಬರಬೇಕಲ್ಲ ಅದಕ್ಕೆ. ಯಾರೋ ನನ್ನ ಮುಂದೆ ಕೂತಿರೋರೋ ಪಕ್ಕದಲ್ಲಿ ಮಾತಾಡೋರು ಊಹಾತ್ಮಕವಾಗಿ ಇವ್ರು ಹಿಂಗೆ ಅಂದಿದ್ದಾರೆ ಅಂತ ಕಟ್ಟುಬಿಟ್ಟು ಬಂದು ಹೇಳಿದ್ರೆ ಕತೆ ಬೇರೆ, ಅದು ಹಾಗಾಗಿ ತಪ್ಪದು. ಬಟ್ ಅದಕ್ಕೆ ದಾಖಲೆ ಇಲ್ಲ ಸದನದಲ್ಲಿ, ಸದನ ಮುಗಿದೋಗಿದೆ, ಹಾಗಾಗಿ ದಾಖಲೆ ಇಲ್ಲ, ಗೊತ್ತಿಲ್ಲ. ಅದು ಗಲಾಟೆಗೆ ಹತ್ಕೊತ್ತು ಜಗಳ. ಸರಿ, ಎಲ್ಲ ಬೆಂಕಿ ಒಬ್ಬರ ಮೇಲೆ ಒಬ್ಬರು. ಅವರ ಬೆಂಬಲಿಗರು, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ವಿಧಾನಸೌಧದ ಅಂದರೆ ವಿಕಾಸ್ ಅಲ್ಲಿ ಇರುವಂಥ ಕನ್ನಡ ಸೌಧದ ಭದ್ರತೆಯನ್ನು ಭೇದಿಸಿ ಮೊದಲ ಮಹಡಿಗೆ ನುಗ್ಗಿ ದಾಂಧಲೆಯನ್ನು ನಡೆಸಿದ್ರು. CT ರವಿ ಮೇಲೆ ಹಲ್ಲೆಗೂ ಟ್ರೈ ಮಾಡಿದ್ರು. ಆ ಸಂದರ್ಭದಲ್ಲಿ ಅವ್ರು ಯಾರೋ ಇನ್ನೊಬ್ಬರು MLC ಕಿಶೋರ್ ಕುಮಾರ್ ಅಂತ ರಕ್ಷಣೆಗೆ ಬಂದಂತೆ ಅವ್ರನ್ನೂ ತಳ್ಳಾಡಿದ್ರು. ಫೈನಲಿ ಹೆಂಗೋ ಬಾಗಿಲು ಹಾಕ್ಕೊಂಡು ಹೆಂಗೋ ಅಡ್ಜಸ್ಟ್ ಮಾಡಿ ತಳ್ಕೊಂಡ್ರು. ಎಲ್ಲನೂ ಗೇಟ್ ಒದೆಯೋದು ನುಗ್ಗೋದು ಎಲ್ಲ ಮಾಡಿದ್ರು. ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಸ್ಥಳದಲ್ಲೇ ಇದ್ದರಂತೆ. ಅವ್ರು ಗಲಾಟೆ ಸ್ಟಾರ್ಟ್ ಆದಾಗ ನನಗೇನು ಗೊತ್ತಿಲ್ಲಪ್ಪ ಇದು ಅಂದ್ಬಿಟ್ಟು ಆಚೆ ಹೊಟ್ಟೋಗ್ಬಿಟ್ರಂತೆ. ಆದರೆ ಈ ನುಗ್ಗಿದ್ದ ವಿಚಾರದಲ್ಲಿ ಲೀಡರ್ಶಿಪ್ಪನ್ನ ಅವ್ರು ಯಾರೋ ಸಂಗನಗೌಡ ಅಂತ ಸಚಿವೆ PA ಅಂತೆ, ಅವರು ಖಾಸಗಿ PA ಏನೋ ಒಂದು PA ಅವರು ಸರಿ ಬೆಂಬಲಿಗರನ್ನೆಲ್ಲ ವಶಕ್ಕೆ ಪಡೆದ್ರು. ಅವ್ರ ಮೇಲೂ ಈಗ ಕಂಪ್ಲೇಂಟ್ ಆಗಿದೆ. ಅದು ಏನಾಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಈಗ ಕಂಪ್ಲೇಂಟು. ಸರಿ, ರವಿ ಸಭಾಪತಿಗಳಿಗೆ ದೂರು ಕೊಟ್ಟರು, ಕೊಲೆ ಯತ್ನ ನಡೆದಿದೆ ಡ್ಯಾಶ್ ಅಂತ. ಹಿರೇಬಾಗೇವಾಡಿನಲ್ಲಿ ಒಂದು ಕೇಸ್ ದಾಖಲಾಯಿತು CT ರವಿ ಮೇಲೆ. ಹೆಬ್ಬಾಳ್ಕರ್ ಕೊಟ್ಟಿರೋದೋ ಅವ್ರ ಬೆಂಬಲಿಗರು ಕೊಟ್ಟಿರೋದೋ ಯಾವುದೋ ಒಂದು. ಸರಿ, ಆದರೆ ಇದೆಲ್ಲ ಗೂಂಡಾಗಿರಿ ವಿರೋಧ ಮಾಡಿ BJPಯವರು ರವಿ ಅವ್ರ ಜೊತೆ ಕುತ್ಕೊಂಡು ಮೆಟ್ಲ ಮೇಲೆ ಧರಣಾ ಮಾಡೋಕ್ಕೆ ಹೋದರು. ಪೊಲೀಸ್ನವ್ರು ಅವ್ರನ್ನ ಬಂಧಿಸಿ ಖಾನಾಪುರ ಠಾಣೆಗೆ ಕರ್ಕೊಂಡೋಗಿದ್ದಾರಂತೆ. ಕೇಸ್ ಆಗಿರೋದು ಹಿರೇಬಾಗೇವಾಡಿ, ಕರ್ಕೊಂಡೋಗಿರೋದು ಖಾನಾಪುರಕ್ಕೆ. ಯಾಕದು? ಭದ್ರತೆ ದೃಷ್ಟಿ. ಭದ್ರತೆಯಿಂದ. ಸರಿ, BJP ಆಕ್ರೋಶ. ಈಗ ಆ ಸ್ಟೇಷನ್ ಮುಂದೆ ಡ್ರಾಮಾ ಸ್ಟಾರ್ಟ್ ಆಗಿದೆ, ಗಲಾಟೆ ನಡೀತಾ ಇದೆ. ನೋಡ್ಬೇಡ ಫಸ್ಟು ಏನು ಅಂತ, CT ರವಿ ಮೇಲೆ ಹಲ್ಲೆಯ ಯತ್ನ ನೋಡ್ರಪ್ಪ.
ಅವ್ರು ಯಾರು ಕಿಶೋರ್ ಕುಮಾರ್ ಅಂತ MLC, ಅವ್ರಿಗೆ ಕಾಲಿಂದ ಒದ್ರಂತೆ. ಸರಿ, ಅಷ್ಟೊತ್ತಿಗೆ ಪೊಲೀಸ್ನವ್ರು ಅಲ್ಲಿ ಯಾವುದೋ ಒಂದು ಗೇಟ್ ಇತ್ತು, ಅದ್ರೊಳಗೆ ಹಾಕೊಂಬಿಟ್ಟು ಸಿಟಿ ರವಿನ ರಕ್ಷಣೆ ಮಾಡ್ಕೊಂಡ್ರಂತೆ. ಅವ್ರು ನೋಡ್ತಾ ಇದ್ರು, ಇವ್ರು ಗಲಾಟೆ ಮಾಡ್ತಾ ಇದ್ರು. ಪೊಲೀಸ್ನವರು ಗೊತ್ತಿಲ್ಲ ಅವರೆಲ್ಲಿದ್ರು, ಪಾಪ ಮಾರ್ಷಲ್ಗಳು ಒದ್ದಾಡ್ತಿದ್ರು. ಆ ಸಂದರ್ಭದಲ್ಲಿ ಏಕವಚನ ಬಹುವಚನ ಎಲ್ಲ ನಡೆಯಲ್ಲ, ಅಲ್ಲಿ ಯಾವುದೋ ಒಂದು ವಚನ ನಡೀತಿರುತ್ತೆ ಅಷ್ಟೇ. ಬಾ 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 ಅಂತ ಜಗಳ ಆಡ್ಕೊಂಡ್ರು ಒಬ್ರಿಗೊಬ್ರು. ಸರಿ, ಅವರು ಸಿಟಿ ರವಿನೂ ಬಾ ಅದೇನು ಮಾಡ್ತೀಯಾ ಅಂತ ಅವರು ಏನೋ ಮಾತಾಡಿದ್ದಾರೆ ಅದೇ ಸಂದರ್ಭದಲ್ಲಿ. ನಂತರ ಅವರ ಕಾರಿಗೆ ಮುತ್ತಿಗೆ ಹಾಕುವ ಯತ್ನ. ಭದ್ರತೆಯಿಂದ ಅವ್ರನ್ನ ಆಚೆ ಕರ್ಕೊಂಡು ಹೋಗಿದ್ದಾರೆ. ಸರಿ, BJP ಸದಸ್ಯರು ಇದೆಲ್ಲ ಪ್ರತಿಭಟಿಸಿ ಇದು ಗುಂಡಾಗಿರಿ ಅಂತ ಅವ್ರ ಧರಣಿ. ಆ ಸಂದರ್ಭದಲ್ಲಿ ಪೊಲೀಸ್ನವ್ರು ಅವ್ರನ್ನ ಅರೆಸ್ಟ್ ಮಾಡಿದ್ರಂತೆ. ಅರೆಸ್ಟ್ ಮಾಡಿ ಈಗ ಖಾನಾಪುರಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅರೆಸ್ಟ್ ತೋರಿಸಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅರೆಸ್ಟೆಡ್ ಅಂತೂ ಇದ್ದಂಗಿದೆ. ಪೊಲೀಸ್ ತನಿಖೆ ನಡೆಸಬೇಕು. ಒಂದು ಸುಳ್ಳು ಆರೋಪ, ಸುಳ್ಳು ಸುದ್ದಿಯನ್ನ ಹಾಡಿಸುವಂತ ಕೆಲಸವನ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಡಿದ್ರು. ನನಗನ್ಸುತ್ತೆ ಅವ್ರ ಕುಮ್ಮಕ್ಕೆ ಇದಕ್ಕೆ ಕಾರಣ ಅಂತ ನನಗನ್ಸುತ್ತೆ. ಅವರ ಪರವಾಗಿ ಜೈಕಾರ ಆಗ್ತಾ ಇದ್ರು, ನನ್ನ ವಿರುದ್ಧ ಧಿಕ್ಕಾರ ಆಗ್ತಾ ಇದ್ರು. ಈ ಕುಮ್ಮಕ್ಕಿನಿಂದಲೇ ಇದೆಲ್ಲ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಬಿಜೆಪಿಯವರ ವರ್ತನೆ ಇದೆಯಲ್ಲ, ಇಡೀ ದೇಶದ ಆ ಪಕ್ಷಕ್ಕೆ ಒಂದು ಅವಮಾನ. ಇವತ್ತು ನಡ್ಕೊಂಡಂತ ವಿಚಾರ ಬಿಜೆಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದೂ ಇಲ್ಲ. ಏನು ಸಂಸ್ಕೃತಿ ಬಗ್ಗೆ ಬಂದ್ರೆ ಮೇಡಮ್ ಅವ್ರಿಗೆ ಹಿಂಗೇನೋ ಅಂದಾರ ಅಂತ ಗೊತ್ತಾಯ್ತು. ನಾವು ಕೇಳಾಕೋದು ಆಸ್ ಯೂಶುವಲ್ ಆಗಿ. ಅವರು MLC ಅನ್ನೋ ಒಂದು ದುರಂಕಾರ ಮತ್ತು ಅವರು ಯಾವ ದುರಂಕಾರದ ನಮಗೆ ಉಲ್ಟಾ ಮಾತಾಡ್ರು, ಅದಕ್ಕೆ ನಾವು ಒಂದು ಸ್ವಲ್ಪ ತಳಾಟಾಗಿದ್ದು ಬೇರೆ ಏನಿಲ್ಲ. ನೀವು ಯಾರು ಕೇಳ್ತೀರಾ? ಫಸ್ಟ್ ಓಡೋದ ಅವ ರೀ. ನಾವು ಕೇಳಾಕ್ ಹೋಗಿದ್ದು ಹಲ್ಲೆ ಮಾಡ್ತಾರಂತ ಓಡೋದ ಅವ. ಯಾರು ಸಿಟಿ ರವಿ ಅವರು ಓಡೋದಾರ. ಪ್ರಿವಿಲೇಜ್ ಕಮಿಟಿ ಕೊಟ್ಟಿದ್ದಾರೆ, ಮತ್ತೆ ಅವ್ರು ಮಾತಾಡಿದ್ನ ನಾವು ಖಂಡನೆ ಮಾಡಿದೀವಿ. ಹಿರಿಯರಿದ್ದಾರೆ, ಡಿಸಿಷನ್ ತಗೋತಾರೆ, ಹಿರಿಯರಿದ್ದಾರೆ, ಪಕ್ಷದ ವರಿಷ್ಠರಿದ್ದಾರೆ, ನೋಡ್ತಾರೆ. ಜನ ಅಲ್ಲಿ ಏನೋ ಭಯ ಚರ್ಚೆ ಆಗುತ್ತೆ ಅಂತ ಬಯಸಿದ್ರು. ಯಾವ ಚರ್ಚೆನೂ ಇಲ್ಲ. ನಾನು ಹೇಳಲಿಲ್ವಾ ಬೋಗಸದು ಸಂಸ್ಥೆಗಳು ಎರಡೂ ಅಂತ. ಏನೇನೋ ಯಾರೇ ಮಾತಾಡಿದ್ದರೂ ಯಾವುದೇ ಹೆಣ್ಣು ಮಗಳಾಗಲಿ, ಆಡಳಿತ ಪಕ್ಷವಾಗಲಿ, ವಿರೋಧ ಪಕ್ಷವಾಗಲಿ ಸಾಧಾರಣದ ಒಳಗಲ್ಲ, ಹೊರಗೂ ಅಷ್ಟೇ ಒಳಗೂ ಅಷ್ಟೇ. ಅನ್ಫಿಟ್ ಟು ಬಿ ದಿ ಹ್ಯೂಮನ್ಸ್, ಮನುಷ್ಯರಾಗಲು ಯೋಗ್ಯತೆ ಅಲ್ಲ ಅವ್ರು ಯಾರೇ ಮಾಡಿದ್ರು ಆ ಪ್ರಕರಣದಲ್ಲಿ. ಅಂದರೆ ಯಾವುದೇ ಪ್ರಕರಣದಲ್ಲಿ ನಾನು ಹೇಳ್ತಿರೋದು, ಈ ಪ್ರಕರಣ. ಈಗ ಶಿವಕುಮಾರ್ ಅವರು ಹೇಳ್ತಿದ್ರು ದೇಶದಲ್ಲಿ ಅವಮಾನ, ನಾಚಿಕೆ, ಮಾನ ಮರ್ಯಾದೆ ಇಲ್ಲ. ದಿ ಪ್ರಾಬ್ಲಮ್ ಫಾರ್ ಅಸ್, ಭಾರತದ ಭವಿಷ್ಯ ಏನು ಅದ್ಭುತ ಭಾರತದ, ನವಭಾರತದ ಪ್ರಜೆಗಳಾಗಿ ನಮ್ಮ ಪ್ರಾಬ್ಲಮ್ ಏನು? ಇಲ್ಲಿ ನಿಮ್ದನ್ನು ಕೇಳಿಸ್ಕೊಂಡ್ರೆ ಕರೆಕ್ಟ್ ಶಿವಕುಮಾರ್ ಅವ್ರು ಹೇಳಿದ್ದು ಅನ್ಸ್ಬಿಡುತ್ತೆ ನನಗೆ. ಹೌದು, ಅಲ್ಲಿ ಡೆಲ್ಲಿ ಕಡೆಗೆ ಒಂಚೂರು ಟರ್ನ್ ಮಾಡ್ಕೊಂಡ್ರೆ ನಾನು ಏನಾರುವೆ ಅಲ್ಲಿ ರಾಹುಲ್ ಗಾಂಧಿ ಹೆಣ್ಮಗಳು MP ಅಂತ ತಳ್ಳಿಬಿಟ್ರಂತೆ ಅಂತಾರೆ. ಆಗ ಏನು ಮಾಡೋಣ ನಾವು? ಕರೆಕ್ಟ್ ಅಲ್ಲಿ BJP ಹೇಳ್ತಿರೋದು ಅಂತ ಅನ್ಬೇಕು. ಈ ಯಾರ ಬಗ್ಗೆ, ಯಾರ ಸಂಸ್ಕೃತಿ ಬಗ್ಗೆ ಮಾತಾಡೋಣ ನಾವು? ಒಂದೇ ದಿನ ಎರಡೂ ಕೂಡ ಯಾರಿಗೆ ಹೇಳೋಣ? ಇಫ್ ಸಿಟಿ ರವಿ ವಾಟ್ ಹಿ ಡಸ್ ಇಸ್ ಅಬ್ಸಲ್ಯೂಟ್ಲಿ ಇನ್ಕರೆಕ್ಟ್, ದೆನ್ ದಿ ಸೇಮ್ ಅಕ್ಯೂಸೇಷನ್ ರಾಹುಲ್ ಗಾಂಧಿ ಮೇಲೆ ಅಲ್ಲಿ ಹಾಕ್ತಿದ್ದಾರೆ, ಅವ್ರು ತಳ್ಳದ್ರು ಅಂತಾನೋ, ಅಥವಾ ಅಲ್ಲಿ ಯಾವುದೋ ಹೆಣ್ಣು ಮಗಳು ಸಂಸದೆ ಜೊತೆ ಅನುಚಿತವಾಗಿ ವರ್ತನೆ ಮಾಡಿಬಿಟ್ರು ಅಂತಾನೋ. ಸರಿನೋ ತಪ್ಪು, ಅದು ಸುಳ್ಳಿರ್ಬೋದೋ ನಿಜಾನೋ ನನಗೆ ಗೊತ್ತಿಲ್ಲ, ಅಲ್ಲಿ ದಾಖಲೆ ಇಲ್ಲ ಅಲ್ಲಿ. ಅವರ ಆರೋಪ ಅಂತೂ ಹೌದು. ದಿಸ್ ಇಸ್ ದಿ ಪ್ರಾಬ್ಲಮ್. ಆದರೆ ಅಲ್ಲ, ಕನ್ನಡ ಸೌಧದಲ್ಲಿ ಈ ಜಗಳ ಆಡೋರಿಗೆ ಕನ್ನಡ ಸೌಧ ಏನು, ಯಾವುದಾದೇನು, ಲಜ್ಗೆಟ್ ಮೇಲೆ ಎಲ್ಲ ಒಂದೇ ಜಾಗನೇ. ಅದಕ್ಕೇನು ಅದೇನು ದೊಡ್ಡ ಇದಲ್ಲ. ಈಗ ದುಡ್ಡು ಹೊಡೆಯೋರಿಗೆ ವಿಧಾನಸೌಧದೊಳಗಡೆನೇ ಹೊಡಿಬಾರ್ದು, ಹೊರಗಡೆನೇ ಹೊಡಿಬೇಕು ಅಂತ ಏನಾದ್ರು ರೂಲ್ ಇದೆಯಾ?
ಎಲ್ಲಿ ಬೇಕಾದ್ರೂ ಹೊಡಿತಾರಪ್ಪ ತಿನ್ನೋರು. ಹೌದು. ಹಾಗೆ ದೇಶ ಅದಕ್ಕೇನು ದೊಡ್ಡದಿದಲ್ಲ ಅದು. ಕ್ವಶನ್ ಈಗ ನನಗೆ ಬಂದಿರೋದು ಇಲ್ಲಿ ಒಂದು 2-3 ಪ್ರಶ್ನೆ ಬಂದಿದೆ. ಒಂದು, ಇದು ಸದನದ ಒಳಗಡೆ ಆಗಿರೋ ವಿಚಾರ. ನನಗೆ ಆಶ್ಚರ್ಯ ಆಗ್ತಿದೆ. ಇದು ಗೊತ್ತಿಲ್ಲ ಕಾನೂನಾತ್ಮಕ ಮುಂದೆ ಏನು ಮಾಡ್ತಾರೋ ಇವ್ರುಗಳದನ್ನ ಅಂತ. ಅದ್ರ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕೇಸ್ ಮಾಡಿದ್ದಾರೆ ಹೌದು. ತಗೊಂಡೋಗಿ. ಸಭಾಪತಿಗೊಂದು ಅಲ್ಲೊಂದು. ಸಭಾಪತಿ ಮುಂದೆ ಕೊಟ್ಟಿದ್ದಕ್ಕೆ ಅವ್ರು ರೂಲಿಂಗ್ ಕೊಟ್ಟಾಗೋಯ್ತು. ಆಯ್ತು. ಅವ್ರು ಕೊಟ್ಬಿಟ್ಟು ಹೇಳ್ಬಿಟ್ರು, ನನ್ನ ಹತ್ರ ಯಾವುದು ದಾಖಲೆ ಇಲ್ಲ, ಇಲ್ಲಿ ಏನು ಸಿಕ್ಕಲಿಲ್ಲ ನನಗೇಂತ ಹೇಳ್ಬಿಟ್ರು ಅವ್ರು. ಇವಾಗ ಹೇಳೋರು ಕೈ ತೊಳ್ಕೊಂಡು ಹೋಗಾಯ್ತು ಅವ್ರು. ಇವಾಗ ಹೊರಗಡೆ ಹೋಗಿ ಅದು ಪೊಲೀಸ್ ಸ್ಟೇಷನ್ಗೆ ಹೋಗಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾ ಈ ಪ್ರಕರಣ ಗೊತ್ತಿಲ್ಲ. ಬಿಕಾಸ್ ಸದನದೊಳಗಾಗಿರೋದು ಆಗಿರೋದಕ್ಕೆ ಇಮ್ಯುನಿಟಿ ಇರುತ್ತೆ, ಅದಕ್ಕೆ ಅವ್ರಿಗೆ ರಕ್ಷಣೆ ಇದೆ. ಅದು ಓಕೆ. ಇದು ಆಗುತ್ತೆ ಅನ್ನೋದಾದರೆ ಹೊಸ ಸಂಪ್ರದಾಯ ಆಗ್ಬೋದು ನಾಳೆ. ಯಾರೇ ಇನ್ನು ಮುಂದೆ ಸದನ ನಡೀತಿದ್ದಾಗಲೋ ನಡೀದೇ ಇದ್ದಾಗಲೋ ಅಲ್ಲಿ ಒಳಗಡೆ ನನ್ನನ್ನು ಬೈದ್ರು ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗ್ಬೋದು ಅವಾಗ. ಅದಕ್ಕೆ ಸದನ ಐ ಹ್ಯಾವ್ ನೋ ಐಡಿಯಾ ಇದು ಅಲ್ಲಿಗೆ ಆ ಕೇಸಿಗೆ ಆಗತ್ತಾ ಆಗಲ್ವಾ ಅನ್ನೋ ತೀರ್ಮಾನನ ಪೊಲೀಸ್ನವರೇ ಮಾಡ್ಕೋಬೇಕೀಗ, ಕನ್ಸಲ್ಟ್ ಮಾಡಿಕೊಂಡು. ಆರ್ ಸ್ಪೀಕರ್ ಆರ್ ಸಭಾಪತಿಗಳೇ ಅದಕ್ಕೆ ಇಂಟರ್ಫಿಯರ್ ಆಗ್ಬಿಟ್ಟು ತೀರ್ಮಾನ ಅವ್ರು ತಗೋಬೇಕು. ಒಂದು ವೇಳೆ ಇದು ಆಗುತ್ತೆ ಅನ್ನೋದಾದರೆ ಫೇರ್ ಎನಫ್ ಆಗಲಿ. ಬಟ್ ನಾಳೆ ಬೇರೆದಕ್ಕೂ ಬಂದ್ಬಿಡುತ್ತದು. ಯಾರೋ ಒಬ್ರು ಇವ್ರು ನನ್ನ ಬೈದ್ರು ಅಂದ್ಬಿಟ್ರೆ ಆಗೋಯ್ತು ಅವಾಗ. ಅದಕ್ಕೆ ದಾಖಲೆ ಇಲ್ದಿದ್ರು ಪರವಾಗಿಲ್ಲ, ಬೈದ್ರು ಅಂದ್ಬಿಟ್ರೆ ಆಗೋಯ್ತು ಅವಾಗ. ಹಂಗಾಗ್ಬಿಡುತ್ತದು. ದ್ಯಾಟ್ ಈಸ್ ಎ ಪ್ರಾಬ್ಲಮ್ ಅಂತ ಕಾಣುತ್ತೆ ಈ ಪ್ರಕರಣದಲ್ಲಿ. ನೋಡೋಣ ಅದೇನು ಮಾಡ್ತಾರೆ ಅಂತ ನಾವುವೇ ಕಾಯಲೇಬೇಕೀಗ. ಬಟ್ ಒಂದಂತೂ ನಿಜ, ಲಜ್ಜೆ ಇಲ್ಲದ ಜನ ನಾವು. ಯಾಕೆ ಲಜ್ಜೆ ಇಲ್ಲ ಅನ್ನೋ ಗ್ಯಾರಂಟಿ ಗಿರಾಕಿಗಳನ್ನ ಆಯ್ಕೆ ಮಾಡ್ಕೊಂಡು ಕೂತಿದ್ದೀವಲ್ಲ, ಅದಕ್ಕೆ ನಾವೇ ಲಜ್ಜೆ ಇಲ್ಲದೆ ಇದ್ದವ್ರು, ಮರ್ಯಾದೆ ಇಲ್ಲದೆ ಇದ್ದವ್ರು ನಾವೇ. ಹೌದ್ರಿ, ನಮಗೆ ನಾವೇ ಬೈಕೊಳ್ಳೋದೇ ಇದರಲ್ಲಿ. ಎಸ್, ಆದರೂ ಮರ್ಯಾದೆಗೆ ಇದು ನಾಚಿಕೆ ಬೇಡವಾ. ದೇ ಮಸ್ಟ್ ಬಿ ಏಬಲ್ ಟು ಟಾಕ್ ಇಟ್ ಓವರ್. ಇವ್ರನ್ನೇನೋ ಲಕ್ಷ್ಮೀ ಹೆಬ್ಬಾಳಕರು ರವಿಗೇನೋ ಅಂದ್ರಂತೆ, ಇವ್ರು ಏನೋ ಅಂದ್ರಂತೆ, ಇವ್ರು ಅವ್ರಿಗೇನೋ ಅಂದ್ರಂತೆ. ಏನಿದೆ ಅಲ್ಲ ಶಬ್ದ, ಭಾಷೆ, ಬಳಕೆ, ವಾದ ಪ್ರತಿವಾದವನ್ನು ಮಾಡುವಂತಹ ಶಕ್ತಿ, ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ವಾದಮಂಡನೆಯನ್ನು ಅಥವಾ ಚರ್ಚೆಯನ್ನು ಮಾಡುವಂತಹ ಬುದ್ಧಿಮತ್ತೆ, ಇದೆಲ್ಲ ಸತ್ತು ಹೋಗಿ ಹಣದ ಆಧಾರದಲ್ಲಿ ಚುನಾವಣೆಗಳು ನಡೆದು ಅದರ ವಸೂಲಿಗೆ ಬಂದಿರುವ ಗಿರಾಕಿಗಳಾದಾಗ ಹೇಗೆ ಸದನಗಳಿಗೆ ಇವೆಲ್ಲ ಬರುತ್ತೆ? ಸಂಸ್ಕೃತಿ, ಭಾಷೆ, ಸಂಯಮ, ಹಿಡಿತ ಇವೆಲ್ಲ ಯಾಕೆ ಬರುತ್ತೆ? ನಿರೀಕ್ಷೆ ಮಾಡೋದಾದ್ರೂ ಹೇಗೆ, ಏನಕ್ಕೆ ಬರುತ್ತೆ? ಇನ್ನು ಅಷ್ಟಕ್ಕೂ ಹೆಬ್ಬಾಳ್ಕರ್ ಬೆಂಬಲಿಗರ ರೋಷಾವೇಶ ಗೂಂಡಾಗಿರಿಗೆ ಕಾರಣವಾಗಿದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಆಡಿದ್ದಾರೆ ಎನ್ನಲಾದಂತಹ ಅದೊಂದು ಮಾತು. ಪರಿಷತ್ನಲ್ಲಿ ಅಂಬೇಡ್ಕರ್ ವಿಚಾರವಾಗಿ ಪ್ರತಿಭಟನೆ ವೇಳೆ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಮಾನಹಾನಿ ಪದ ಬಳಕೆ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪವನ್ನು ಮಾಡಿದರು. ಕಾಂಗ್ರೆಸ್ ಸದಸ್ಯರು ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಅಮಿತ್ ಶಾ ಹೇಳಿಕೆ ಸಂಬಂಧ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಇದಕ್ಕೆ ಪ್ರತಿಯಾಗಿ ಬಿಜೆಪಿಗರು ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗ್ತಾ ಇದ್ರು. ಸದನದಲ್ಲಿ ಗದ್ದಲ ಏರ್ಪಟ್ಟ ಕಾರಣ ಸಭಾಪತಿಗಳು ಕಲಾಪವನ್ನು ಮುಂದೂಡಿಕೆ ಮಾಡಿದ್ರು. ಆದರೂ ಸದನದೊಳಗೆ ಗದ್ದಲ ಮುಂದುವರೆದಿತ್ತು. ಈ ವೇಳೆ ಸಿಟಿ ರವಿ ಮತ್ತು ಹೆಬ್ಬಾಳ್ಕರ್ ನಡುವೆ ಟಾಕ್ ವಾರ್ ಮುಂದುವರಿತು. ಸಿಟಿ ರವಿ ತಮ್ಮ ವಿರುದ್ಧ ಅಶ್ಲೀಲ ಪದ ಪ್ರಯೋಗ ಮಾಡಿದ್ದಾರೆ ಅಂತ ಸಚಿವೆ ಆರೋಪಿಸಿ ಸಭಾಪತಿಗೆ ದೂರನ್ನು ಕೂಡ ಕೊಟ್ಟರು. ಇದೆಲ್ಲ ಸುಳ್ಳು, ನಾನು ಹೇಳಿದ್ದು ಫಸ್ಟ್ ರೇಟ್ ಅಂತ ಸಭಾಪತಿ ಮುಂದೆ ಸಿಟಿ ರವಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಟಿ ರವಿಯ ಹೇಳಿಕೆಯಿಂದ ನನಗೆ ನೋವಾಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ರೀತಿ ವ್ಯಕ್ತಿಗತವಾಗಿ ಅವ್ರ ಮೇಲೆ ಯಾವುದೇ ಅವ್ರು ಹೇಳೋ ರೀತಿಯ ಆರೋಪವನ್ನು ನಾ ಮಾಡಿಲ್ಲ. ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೀನಿ. ಅಮಿತ್ ಶಾ ಅವರು ಕಾಂಗ್ರೆಸ್ನವರ ಬಗ್ಗೆ ಹೇಳಿದ್ದ ವಿಷಯವನ್ನ ತಿರ್ಚಿದ್ದಾರೆ ಅನ್ನೋ ವಿಷಯ ಮಾತಾಡಿದ್ದೇನೆ. ಹತಾಶೆಗೊಂಡಿದ್ದಾರೆ, ಫ್ರಸ್ಟ್ರೇಟೆಡ್ ಆಗಿ ಹೇಳ್ತಾ ಇದ್ದಾರೆ. ಅವರು ಅವರವರ ಭಾವನೆಗೆ ತಕ್ಕಂತೆ ಭಾವಿಸಿದ್ರೆ ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಕರೆದ್ರೆ ಭೇಟಿ ಅಂಥದ್ದೇನಾದ್ರು ಕರೆದ್ರೆ ಭೇಟಿ ಮಾಡ್ತೀವಿ. ಒಳ್ಳೆ ಕಥೆ ಆಯ್ತಲ್ಲ. ನನಗೆ ನೋವಾಗಿದೆ, ದಯಮಾಡಿ ನನಗೆ ನೋವಾಗಿದೆ, ನಾನು ಮತ್ತೆ ರಿಯಾಕ್ಟ್ ಮಾಡ್ತೀನಿ. ನಿಜವಾಗ್ಲೂ ಬಹಳ ನೋವಾಗಿದೆ. ಬಹಳ ಗಟ್ಟಿಗಿದ್ದಿ ಅಂತ ಇದ್ರು, ನನಗೆ ರಾಣಿ ಚೆನ್ನಮ್ಮ ಅಂತ ಇದ್ರು. ನೋವಾಗಿದೆ, ಇನ್ನೊಮ್ಮೆ ಮಾತಾಡ್ತೀನಿ. ಇರ್ಬೋದು ಅವ್ರವ್ರದ್ದು ಸಂಬಂಧ ಇದು. ಇದನ್ನು ಸದನದ ಒಳಗಡೆ ಇತ್ಯರ್ಥ ಮಾಡಬೇಕಾಗಿದ್ದು ಸದನದ ಗಾಂಭೀರ್ಯತೆ ಮತ್ತು ಅದರ ಮರ್ಯಾದೆ ಪ್ರಶ್ನೆ. ಹೊರಗೆ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಕಾನೂನಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಬಿಕಾಸ್ ಒಂದು ವೇಳೆ ಇದು ರೆಕಾರ್ಡೆಡ್, ಯಾಕಂದರೆ ಇದಕ್ಕೆ ಸದನವನ್ನು ಕವರ್ ಮಾಡ್ಕೊಳಕ್ಕೆ ಬಿಡಿ ಅನ್ನೋದು. ನೀವು ಬಿಡಲ್ಲ, ನಾವೇನು ಮಾಡೋಣ? ಹಂಗೆ ಆಗತ್ತೆ. ಇಲ್ಲಿ ದಾಖಲೆ ಇದ್ದಿದ್ದರೆ ಯಾರೋ ಒಬ್ರು ತಗಲಾಕೋಬೇಕಾಗಿತ್ತಲ್ಲ. ಎರಡನೇದು, ಇದರಲ್ಲಿ ಪೊಲೀಸ್ನವ್ರು ನೋಡಬೇಕಾಗಿರೋದು, ಹೇಗೆ ಅಷ್ಟೊಂದು ಜನ ಒಳಗೆ ಬಿಟ್ಕೋತೀರಿ? ಅದು ಯಾರ್ದಾರು ಕೇಸ್ ಆಗಲಿ ನಾಳೆ ಹೇಗೆ ಬಿಟ್ಕೋತೀರಿ? ಯಾರು ಪಾಸ್ ಕೊಡೋರು, ಯಾರು ಒಳಕ್ಕೆ ಬರೋರು? ಅವರೆಲ್ಲ ವಾಟ್ ಈಸ್ ದಿ ಕಮಿಷನರ್ ಡೂಯಿಂಗ್ ದೇರ್?
ಹೂ ಈಸ್ ಈ ಆ್ಯಕ್ಚುಲಿ ಯಾರೋ ಅವ್ರು ಕಮಿಷನರ್, ನಂಗೆ ಗೊತ್ತಿಲ್ಲ ಅವ್ರು ಯಾರೋ. ಅವರು ಏನದು ಕತೆ, ಹೆಂಗೆ ಬಿಡ್ತೀರಿ ಆ ಥರ? ಅವ್ರು ಯಾರು ಕೆಲವರೆಲ್ಲ ಟ್ಯಾಗ್ ಹಾಕ್ಕೊಂಡೇ ಇದ್ರಪ್ಪ. ಟ್ಯಾಗ್ ಹಾಕ್ಕೊಂಡು ಅವ್ರು ಬಂದು ಸರ್ಕಾರಿ ಇದ್ರೊಳಗಡೆ ಹಿಂಗೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಪಾಸ್ ಕೊಡೋರು ಯಾರು? ಅವ್ರು ಯಾರವರು? ಹೋಮ್ ಮಿನಿಸ್ಟರ್ ಹೇಳಬೇಕು. ಯಾಕಂದರೆ ಮುತ್ತು ಕೊಡೋದು ಮುತ್ತು ಕೊಡದೇ ಇರೋದೆಲ್ಲ ಅವ್ರಿಗೆ ಗೊತ್ತಿರೋದು. ಲಾಠಿ ಯಾರಿಗೆ ಕೊಡಬೇಕು, ಲಾಠಿಲಿ ಯಾರು ಒದಿಬೇಕು, ಹೊಡಿಬೇಕು, ಬಡಿಬೇಕು, ಯಾರಿಗೆ ಬಿಡಬೇಕು ಒಳಕ್ಕೆ, ಅವ್ರು ಯಾರಿಗೆ ಒದಿಬೇಕು ಬಡಿಬೇಕು ಅನ್ನೋದು ಅವ್ರಿಗೆ ಇರೋದು. ಅವರ ಆಯ್ಕೆ. ಬಟ್ ಇಟ್ಸ್ ಎ ವೆರಿ ಸ್ಯಾಡ್ ಡೇ. ಒಬ್ಬ ಮಂತ್ರಿ ನನ್ನನ್ನು ಈ ರೀತಿ ಕರೆದಿದ್ದಾರೆ ಅಂತ ಆ ಪದವನ್ನು ಹೇಳಿಕೊಂಡು ನಿಲ್ಲಬೇಕಾದ ಸ್ಥಿತಿ. ನನಗೆ ಒಂದು ನಂಬಿಕೆ ಅಂತೂ ಇದೆ, ಅದನ್ನು ಮಾತ್ರ ಹೇಳಿಬಿಡ್ತೀನಿ. ಈ ದುಷ್ಟ ರಾಜಕಾರಣದ ಸಹವಾಸ ಸಾಕಾಗೋಗಿದೆ ನಮಗೂ. ಜನರಲಿ ಹೆಣ್ಣು ಮಕ್ಕಳು ಯಾವುದನ್ನು ಬೇಕಾದರೂ ಹೇಳ್ಬೋದು. ಈ ಕೆಲವು ಆರೋಪಗಳಿಗೆ ಏನು ಹೇಳ್ತಿದ್ದಾರೆ ಇವರು, ಇದು ನಾನು ಅಂತ ನನಗೆ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಯಾರು ಬರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿಪ್ಪ. ಆ ಮಟ್ಟಕ್ಕೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ, ಇತ್ತೀಚೆಗೆ ಹೇಳ್ತಾರೆ ಇಲ್ಲ ಕೆಲವರ ಮನೋಸ್ಥಿತಿ ಅದನ್ನು ಟ್ರ್ಯಾಪ್ ಮಾಡಿಬಿಡೋದು, ಇನ್ನೇನೇನೋ ಆಸೆ ದುರಾಸೆಗಳಿಗೆ ಹೋಗಿಬಿಡೋದು ಮಾಡ್ತಿದ್ದಾರೆ ಅಂತೆಲ್ಲ ಕೆಲವ್ರನ್ನೆಲ್ಲ ಹೇಳ್ಬಿಡ್ತಾರೆ. ಬಿಕಾಸ್ ಐ ಹ್ಯಾವ್ ನೋ ಐಡಿಯಾ, ನನಗೆ ಗೊತ್ತಿಲ್ಲ ಅದು. ಬಟ್ ಯಾವುದೇ ಹೆಣ್ಣು ಮಗಳು ನನ್ನ ವಿಚಾರದಲ್ಲಿ ಈ ಪದವನ್ನು ಹೀಗೆ ಬಳಸಿದ್ದಾರೆ ಅಂತ ಊಹಾತ್ಮಕವಾಗಿ ಬರ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಅದನ್ನು ಬಹಿರಂಗಪಡಿಸಿಕೊಂಡು ಇವ್ರು ಹೇಳಿದಾರೋ ಬಿಟ್ಟಿದಾರೋ ಅಥವಾ ಆಕೆ ಅವ್ರು ಏನು ಕೇಳಿಸ್ಕೊಂಡ್ರೋ ಬಿಟ್ರೋ ನನಗೆ ಐಡಿಯಾ ಇಲ್ಲ. ಇಲ್ಲಿ ಇಟ್ಸ್ ಎ ವೆರಿ ವೆರಿ ಸ್ಯಾಡ್ ಡೇ ಆಫ್ ಡೆಮಾಕ್ರಸಿ ಅಷ್ಟೇ. ಇಲ್ಲಿ ಒಳಗಡೆ ಬಸವರಾಜ ಹೊರಟ್ಟಿ ಬೇಸರ ವ್ಯಕ್ತಪಡಿಸಿದ್ರು. ಸದನದ ಗೌರಿ ಚ್ಯುತಿ ತರಬಾರ್ದು ಅಂತ ಹೇಳಿದ್ರು. ವಿಧಾನಸಭೆ ಮಾತ್ರ ಹಕ್ಕು ಚ್ಯುತಿ ಕೊಡ್ತಂತೆ. ವಿಧಾನಸಭೆಗೆ ಯಾಕೆ ಕೊಡ್ತಾ ಇರೋದು ನಂಗೆ ಗೊತ್ತಾಗ್ತಿಲ್ಲ, ಯಾಕಂದರೆ ಹಿ ಈಸ್ ನಾಟ್ ಎ ಮೆಂಬರ್ ಆಫ್ ಅಸೆಂಬ್ಲಿ. ಹಾಗಾಗಿ ಯಾರ ಮೇಲೆ ಹಕ್ಕು ಚ್ಯುತಿ ಮಾಡ್ತೀರಿ ನೀವು ವಿಧಾನಸಭೆಯಲ್ಲಿ ಗೊತ್ತಿಲ್ಲ. ಇನ್ನು ಕಲಾಪ ಮುಂದೂಡಿದ್ರು. ಕಾಂಗ್ರೆಸ್ BJP ಶಾಸಕರು ಬಡದಾಡ್ಕೊಂಡೇ ಇದ್ರಂತೆ, ಬೈಕೊಂಡಿದ್ರಂತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಹಂತದಲ್ಲಿ ಅತ್ಯಂತ ರೋಷಾವೇಶದಿಂದ ಅಲ್ಲಿ CT ರವಿನೂ ಇದ್ದರು ಅಂತ ದೃಶ್ಯದಲ್ಲಿ ಕಾಣಿಸ್ತಿತ್ತು. ನಿನಗೆ ತಾಯಿ ಇಲ್ವಾ, ತಂಗಿ ಇಲ್ವಾ, ಹೆಂಡತಿ ಇಲ್ವಾ, ಡ್ಯಾಶ್ ಇಲ್ವಾ ಎಲ್ಲ ಕೇಳಿದ್ದಾರೆ. ಅವ್ರ ಸೋದರ ಯಾರೋ ಒಬ್ಬರು ರವಿ ಹೊಡೆದೇ ಬಿಡ್ತೀನಿ ಅನ್ನೋ ಟೈಪ್ ಹೋದರಂತೆ. ಇಲ್ಲ, ಅದು ಪೋಸಿದ್ದಂಗಿದೆ. ಯಾಕಂದರೆ ಅವರು ಮಾರ್ಷಲ್ಗಳ ಹಿಂದೆ ನಿಂತ್ಕೊಂಡೇ ಆ ಪೋಸ್ಟ್ ಕೊಟ್ಟಿರೋದು. ಅವ್ರಿಗೆ ಗೊತ್ತಿದೆ ಅಲ್ಲಿಂದ ಮುಂದಕ್ಕೆ ಇನ್ನು ಮಾರ್ಷಲ್ಗಳು ಬಿಡಲ್ಲ ಅಂತ. ಇನ್ನು ಯಾವುದೇ ಘಟನೆ ಏನೂ ಆಗಲಿಲ್ಲ ಆಮೇಲೆ. ಘಟನೆಗಳು ನಡೆದ ನಂತರ ನಮ್ಮ ಕಕ್ಷೆಯಲ್ಲಿ ಏನು ಬರ್ತಿದೆ, ನಮ್ಮ ಸಭಾಂಗಣದೇನಾಗಿತ್ತು ಹೌಸ್ ಅಡ್ಜರ್ನ್ ಮಾಡಿದ್ದೆ. ಅವ್ರ ಗಲಾಟೆಗಳೇನಾದರೂ ನಮ್ಗೆ ಗೊತ್ತಾಗಿಲ್ಲ. ಇಬ್ಬರು ಕಂಪ್ಲೇಂಟ್ ಕೊಟ್ಟರು. ಅವ್ರ ಕಂಪ್ಲೇಂಟ್ ತೊಗೊಂಡು ಇವ್ರ ಕಂಪ್ಲೇಂಟ್ ತೊಗೊಂಡು ಇಬ್ಬರನ್ನೂ ಕರೆಸಿದ್ರು. ಇವರೇನು ಕಂಪ್ಲೇಂಟ್ ಕೊಟ್ಟೋದು ಅವ್ರಿಗೆ ಹೇಳಿದ್ರು, ಅವ್ರೇನು ಕಂಪ್ಲೇಂಟ್ ಕೊಟ್ಟದ್ದು ಇವ್ರಿಗೆ ಹೇಳಿದ್ರು. ಇಬ್ಬರೂ ನಾನು ಕಂಪ್ಲೇಂಟ್ ತೊಗೊಂಡು ಅವ್ರು ಕೊಟ್ಟದನ್ನು ಮತ್ತು ನಾವು ಆಗಲೇ ಪೊಲೀಸ್ ADGP ಅವರಿದ್ದು DG ಅವ್ರಿಗೆ ಮಾತಾಡಿದೆ. ADGP ಅವ್ರದಾರ ಎಲ್ಲ ರಕ್ಷಣೆ ಕೊಡಬೇಕು. ಅವರು ರವಿ ಅವ್ರ ಊರಿಗೆ ಮುಟ್ಟುವವರೆಗೆ ಸಂಪೂರ್ಣವಾದಂಥ ರಕ್ಷಣೆ ಕೊಡಲಿಕ್ಕೆ ಎಲ್ಲ ಪೊಲೀಸರು ಮಾಡ್ಕೊಂಡಾರೆ. ನಮ್ಮ ಸಭಾಪತಿಗಳದ್ದು ಪಾತ್ರ ಕಡಿಮೆ. ಯಾಕಂದರೆ ಹೌಸ್ ಅಡ್ಜರ್ನ್ ಆಗಿದೆ, ಅವ್ರು ಎದ್ದೋಟೋಗ್ಬಿಟ್ಟಿದ್ದಾರೆ. ಅದಾದಮೇಲೆ ಆಗಿರೋ ಕತೆ. ಆಗ ಹೌಸು ಟೆಕ್ನಿಕಲಿ ಆರ್ಡರಲ್ಲಿ ಇದೆ ಅಂತ ಅಲ್ಲ, ಬಟ್ ಆ ಇಮ್ಯುನಿಟಿ ಇರುತ್ತಾ, ಹೌಸ್ ಆರ್ಡ್ರಲ್ಲಿದ್ದಾಗ ಮಾತ್ರ ಇಮ್ಯುನಿಟಿ ಇರುತ್ತಾ ಕ್ವಶನ್ ಇವಾಗ. ಮುಗಿದ ಮೇಲೂ ಇರುತ್ತಾ ಇರಲ್ವಾ ಅಂತ ಪ್ರಶ್ನೆ. ಒಂದು ವೇಳೆ ಇಲ್ಲ ಅಂತಂದರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಕೋಬೋದು ಅಂತ ನಂಗೆ ಗೊತ್ತಿಲ್ಲ. ಅದೀಗ ತೀರ್ಮಾನ ಆಗಬೇಕೀಗ, ಅದು ಗ್ರೇ ಏರಿಯಾ ಈಗ ಅದು. ನಂಬರ್ 2, ಒಂದು ವೇಳೆ ಅದು ಆದಮೇಲೆ ಇಲ್ಲ ಅಂದರೆ ನಿಮ್ಮಿಂದ ಮುಗಿದ ಮೇಲೆ ಅಡ್ಜರ್ನ್ ಆದಮೇಲೆ ಒಬ್ರಿಗೊಬ್ರು ಬೈಕ್ ಬಾಯಿಗೆ ಬಂದಾಗ ಬೈದಾಕ್ಬಿಡೋದು ಒಬ್ರಿಗೊಬ್ರು. ಕೇಸ್ ಹಾಕೊಳ್ಳೋಣ ನಡಿ ಅಂದ್ಬಿಟ್ಟು ಹೊರಗಡೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಇಟ್ಸ್ ಎ ವೆರಿ ಸ್ಯಾಡ್ ಥಿಂಗ್. ಎಸ್. ಇನ್ನು CT ರವಿ ವಿರುದ್ಧ ಕೇಳಿಬಂದ ಗಂಭೀರ ಆರೋಪದ ಬಗ್ಗೆ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಆರೋಪ ಪ್ರತ್ಯಾರೋಪ ನಡೆಯಿತು. ಕಾಂಗ್ರೆಸ್ಸಿಗರು ಕೆಲವರು CT ರವಿ ಆ ಪದ ಬಳಕೆ ಮಾಡಿದ್ದು ನಿಜ ಅಂತ ಹೇಳಿದ್ರೆ, ಹೆಬ್ಬಾಳ್ಕರ್ ತುಂಬಾ ನೊಂದಿದ್ದಾರೆ, ಇದು ಲೈಂಗಿಕ ಕಿರುಕುಳಕ್ಕೆ ಸಮ ಅಂತ CM ಹೇಳಿದ್ರು. ಇನ್ನು BJP ಅವರು ಮಾತ್ರ CT ರವಿ ಅಂತಹ ಪದವನ್ನು ಬಳಸೇ ಇಲ್ಲ ಅಂತ ಹೇಳಿದ್ರು. 10 ಸಾರಿ ಹೇಳಿದಾರಂತೆ ಎಲ್ಲರೂ ಹೇಳ್ತಾ ಇದ್ದಾರೆ. ನನಗೆ ಬಂದು MLAಗಳೆಲ್ಲ ಕೌನ್ಸಿಲ್ ಮೆಂಬರ್ಗಳೆಲ್ಲ ಬಂದು ಹೇಳಿದ್ದಾರೆ. ಅದರಿಂದ ಬಹಳ ನೊಂದ್ಕೊಂಡಿದ್ದಾಳೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಂತ್ರಿ ಬಹಳ ನೊಂದ್ಕೊಂಡಿದ್ದಾರೆ. ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಇಟ್ ಇಸ್ ಎ ಸೆಕ್ಶುವಲ್ ಹರಾಸ್ಮೆಂಟ್
ರಾಹುಲ್ ಗಾಂಧಿ ಅವರು ಡ್ರಗ್ ಅಡಿಕ್ಟ್ ಅನ್ನುವಂತ ಪದವನ್ನ ಸಿಟಿ ರವಿ ಅವರು ಬಳಸಿದ್ದಾರೆ ಅಂತ ಹೇಳಿ, ಅದಕ್ಕೆ ಇವಳು ಏನಂದಿದ್ದಾರೆ, ನೀವು ಆಕ್ಸಿಡೆಂಟ್ ಮಾಡಿದಿರಿ, ನೀವು ಅವ್ರನ್ನ ಡ್ರಗ್ ಅಡಿಕ್ಟ್ ಅಂತ ನೀವು ಆಕ್ಸಿಡೆಂಟ್ ಮಾಡಿದಿರಿ, ಹಾಗಾದ್ರೆ ನಿಮ್ಮನ್ನ ನಾನು ಕೊಲೆಗಾರ ಅಂದ್ರಿ ನಾವು ಅಂತಂದ್ರು. ಕೊಲೆಗಾರ ಅಂತ ನಾನು ಹೇಳ್ಬೋದಲ್ಲ ಅಂತಂದ್ರೆ ಅವರು ನೀವು ಪ್ರಾಸ್ಟಿಟ್ಯೂಟ್ ಅಂತ ನಾನು ಹೇಳ್ಬೋದಲ್ಲ, ಪ್ರಾಸ್ಟಿಟ್ಯೂಟ್ ಅಂತ 10 ಸಲ ಹೇಳಿದ್ರಂತೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸೀಟ್ನಿಂದ 2 ರೋ ಹಿಂದೆ ನಿಂತಿದ್ದೆ. ಅವರು ಮತ್ತೆ ಸಿ ಟಿ ರವಿ ಅವ್ರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇತ್ತು. ಸಿ ಟಿ ರವಿ ಅವರು ಪ್ರಾಸ್ಟಿಟ್ಯೂಟ್ ಅಂತ ಕರೀತಾ ಇದ್ರು. ಬಟ್ ಅಂಥ ಪದ ಒಬ್ಬ ವಿಧಾನ ಪರಿಷತ್ ಸದಸ್ಯ ಉಪಯೋಗಿಸ್ಬೋದು ಅಂತ ನಾನು ಊಹಿಸಿರಲಿಲ್ಲ. ಸೊ ಹಾಗಾಗಿ ತಪ್ಪಾಗಿ ನಾನು ಕೇಳಿಸ್ಕೊಂಡಿರ್ಬೋದು, ಕನ್ಫರ್ಮ್ ಮಾಡ್ಕೊಂಡ್ರೆ ಸುಮ್ಮನಾದೆ. ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಪ ಬಹಳ ಕೋಪದಿಂದ ನೋದಿಂದ ಬಂದು ನಮ್ಮ ಹತ್ರ ಈ ರೀತಿ ಹೇಳಿದ್ರು ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ಹೌದು ನಾನು ಕೇಳಿಸ್ಕೊಂಡು ಆ ಮಾತು ಹೇಳಿದ್ರು ಅಂತ ಹೇಳಿ. ಸದನದಲ್ಲಿ ಸಿ ಟಿ ರವಿ ಅವರು ಏನು ಹೇಳಿದ್ದಾರೆ ನನಗೆ ಮಾಹಿತಿ ಇಲ್ಲ, ಹಾಗೆ ಹೇಳಿದ್ದಾರೆ ಅನ್ನೋದನ್ನು ನಾನು ಒಪ್ಪೋದಿಲ್ಲ, ನಂಬೋದಿಲ್ಲ. ಆ ರೀತಿ ಸಿ ಟಿ ರವಿ ಅವ್ರ ಬಾಯಲ್ಲಿ ಆ ಥರ ಬಂದಿದೆ ಅಂತೇಳಿ ನಾನಂತೂ ಒಪ್ಪೋದಿಲ್ಲ. ಅಲ್ಲಿ ಯಾವ ಪದ ಬಳಕೆಗಳು ಆಗಲಿಲ್ಲ. ಸತ್ಯನ ಅಸತ್ಯವ ಅದು ಗೊತ್ತಿಲ್ಲ. ಇದು ಸಭಾಪತಿಗಳು ಹೇಳಬೇಕು. ಬರೀ ಆಪಾದನೆ ಮಾಡಿದ ತಕ್ಷಣನೇ ವಜಾ ಮಾಡೋಕೆ ಆಗೋದಿಲ್ಲ. ಅಲ್ಲಿ ಏನಾದರೂ ಆ ರೀತಿ ನಡೆದಿತ್ತು ಅನ್ನೋದಾದರೆ ನಮ್ಮನ್ನು ಯಾರು ಇಂಪಾರ್ಟೆಂಟ್ ಇರೋರನ್ನ ಕರೆದು ನೋಡಿ ಹಿಂಗೆ ಆಗಿದೆ ಅಂತ ನಮ್ಮನ್ನು ಕನ್ವಿನ್ಸ್ ಮಾಡ್ಬೇಕು ಅವರು. ಅದರ್ವೈಸ್ ಅವರು ಕೂಡ ಆ ರೀತಿ ತೀರ್ಮಾನ ಸಡನ್ನಾಗಿ ತಗೊಳಕ್ಕಾಗೋದಿಲ್ಲ. ನಾನಂತೂ ಆ ಶಬ್ದ ಹೇಳಿದ್ದು ನಾನಂತೂ ಕೇಳಿಲ್ಲ. ಮತ್ತೆ ನಾನು ಅಲ್ಲೇ ಇದ್ದೆ. ಅವರು 10 ಸಲ ನನಗೆ ಆ ಶಬ್ದವನ್ನು ಬಳಕೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಬಹುಶಃ 10 ಸಲ ಅವರೇನಾದ್ರೂ ಶಬ್ದ ಬಳಕೆ ಮಾಡಿದ್ರೆ ನನ್ನ ಕಿವಿ ಸ್ವಲ್ಪ ಚೆನ್ನಾಗಿದೆ, 1 ಸಲ ಆದ್ರೂ ನನ್ನ ಕಿವಿಗೆ ಬೀಳ್ತಿತ್ತು. ಆಮೇಲೆ ಒಂದು ಹೇಳ್ತೇನೆ, ಈ ಕಾಂಗ್ರೆಸ್ನವರಿಗೆ ಸುಳ್ಳು ಹೇಳಿ ಪ್ರಚಾರ ಗಿಟ್ಟಿಸುವುದೇ ಒಂದು ಸಂಪ್ರದಾಯ ಆಗಿ ಹೋಗಿ. ಈಗ ಎರಡೂ ಕಡೆ ಕೇಳಿಸ್ಕೊಂಡ್ರಿ ಅಲ್ಲ, ಹೌದು. ಸಂತೋಷ. ಜನ ವಿರಾಮ ತಗೊಂಡು ಬರೋಣ. ಯಾಕಂದರೆ ಇಲ್ಲಿ ನಡೆದಿರುವ ಘಟನೆಯ ಇನ್ನೊಂದು ಮುಖದ ರೀತಿಯಲ್ಲಿ ಅಲ್ಲೆಲ್ಲೋ ನಡೆದಿದೆ ಈಗ. ದಟ್ ಈಸ್ ಇನ್ ಪಾರ್ಲಿಮೆಂಟ್. ಬಟ್ ಅಲ್ಲಿ ವಾದ ಹೇಗಿದೆ ಎಕ್ಸಾಕ್ಟ್ಲಿ ಇಲ್ಲಿ ಇದಕ್ಕೆ ರಿವರ್ಸ್ ಇದೆ. ಅಲ್ಲಿ ವಾದ ಈಗ ಇಲ್ಲಿ ಕಾಂಗ್ರೆಸ್ಸಿಗೆ ಹೇಳ್ತಾ ಅಲ್ಲೂ ಹಂಗೆ ಹೇಳ್ತಾರೆ, ಅಲ್ಲಿ BJP ಹಂಗಂತಾರೆ, ಇಲ್ಲಿ ಹಿಂಗಂತಾರೆ. ಇಬ್ಬರದುವೆ ಎರಡೂ ಕಡೆ ಸ್ಟ್ಯಾಂಡ್. ಇಬ್ಬರು ದೋಸೆ ಹೆಂಗೆ ಹಾಕ್ತಾರೆ ಅಂತಂದರೆ, ಇಲ್ಲಿ ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಹಿಂಗೆ ಹಾಕಿ ನೋಡ್ರಿ ದೋಸೆನ ಅಂತಾರೆ. ಚೆನ್ನಾಗಿ ಮುಗಿಸ್ತಾರೆ. BJP ಎಲ್ಲಿ ದೋಸೆನೇ ಇಲ್ಲ ಅಂತಾರೆ. ಅಲ್ಲಿ ಡೆಲ್ಲಿಗೆ ಓಡೋಗ್ಬಿಡಿ, ಟಕ್ಕಂತ BJP ನೋಡ್ರಿ ದೋಸೆ ಅಂತಾರೆ. ಕಾಂಗ್ರೆಸ್ ಎಲ್ಲಿ ದೋಸೆನೇ ಇಲ್ಲ ಅಂತಲ್ಲಿ ಕಾಂಗ್ರೆಸ್ ಅವ್ರು ಹೇಳ್ತಾರೆ. ಪರಿಸ್ಥಿತಿ ಇವರೆಲ್ಲ ನಮ್ಮನ್ನು ಆಳ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ. ಇವರೆಲ್ಲ ನಮ್ಮ ಲೀಡರುಗಳು. ಅಯ್ಯಪ್ಪ